ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಕೆಇಎ ಎಕ್ಸಾಮ್ಸ್ಗೆ ಆಗಲಿ KPSC ಆಗಲಿ ವೆರಿ ಇಂಪಾರ್ಟೆಂಟ್. ನೋಡಿ, ಇನ್ನು HK ಎಕ್ಸಾಮ್ಸ್ ಇದೆ, KE ಅದು. ಸೊ ಹಾಗಾಗಿ ಇತ್ತೀಚೆಗೆ ಡಿಫಿಕಲ್ಟೀಸ್ ಕ್ವಶನ್ಸ್ ಗ್ರಾಮರ್ ರಿಲೇಟೆಡ್ ಬರ್ತಾ ಇದೆ. ಸೊ KE ಪ್ಯಾಟರ್ನ್ KL ಬಂದಿರತಕ್ಕಂಥದ್ದು ಒಂದಷ್ಟು ಕಂಪ್ಲೀಟ್ ಡಿಫಿಕಲ್ಟೀಸ್ ಲೆವೆಲ್ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ, ಇತ್ತೀಚೆಗೆ ಬಂದಿರತಕ್ಕಂಥ ಲೆವೆಲ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ ಹತ್ರ ನಾನು ಮ್ಯಾರಥಾನ್ ವಿಡಿಯೋಸ್ಗಳನ್ನ ನೋಡಿ, ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಸೊ ಸೇಮ್ ಪ್ಯಾಟರ್ನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇಂಗ್ಲಿಷ್ ಗ್ರಾಮರ್ ಕೇಳೋದ್ರಿಂದ ಈ ಒಂದು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಏನ್ ಮಾಡಿದೀವಿ ಇದನ್ನ ನೋಡಿ. ಎಲ್ಲ ಲಿಂಕ್ ಗಳಿದೆಯಲ್ಲ, ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಲಿಂಕ್ಸ್ ಗಳನ್ನ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಸೊ ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲ ತರ ಪ್ಯಾಟರ್ನ್, ಎಲ್ಲ ತರ ಫಾರ್ಮ್ಯಾಟ್ ಗಳನ್ನು ಇತ್ತೀಚೆಗೆ ಬಂದಿರತಕ್ಕಂತ ಇದರಲ್ಲಿ ಇರತಕ್ಕಂತ KE ಕ್ವಶನ್ಸ್ ಗಳು ನೋಡೋಣ. Give one word substitutions for the following. The system of single marriage. ಇದು ಸಿಂಪಲ್ ಕ್ವಶನ್ ಇದೆ. ಸಿಂಗಲ್ ಮ್ಯಾರೇಜ್ ಅಂತ ಕರಿತೀವಿ, ಮಾನೋಗ್ಯಾಮಿ ಅಂತ ಕರಿತೀವಿ ಅಲ್ವಾ ಸರ್. 2-3 ಇರೋದೇ ಪಾಲಿಗ್ಯಾಮಿ ಅಂತ ಕರಿತೀವಿ, ಬಹುಪತಿತ್ವ ಪಾಲಿಗ್ಯಾಮಿ ಅಂತ ಕರಿತೀವಿ. ಓಕೆ, ಮಾನೋಲಿಥಿಕ್ ಅಂದ್ರೆ ಇದು ಏಕಶಿಲೆ, ಇದು ಗೊತ್ತಿರ್ತಕ್ಕಂಥದ್ದೇ ಅಲ್ವಾ ಸರ್. ಮಾನೋಕ್ರೋಮ್ ಅಂತಕ್ಕಂಥದ್ದು ಏಕ ಬಣ್ಣ, ಒಂದ್ ಕಲರ್ ಅಂತ, ಒಂದು ಅಥವಾ ಒನ್ ಕ್ರೋಮ್ ಅಂದ್ರೆ ಕಲರ್ ಅಂತ, ಒನ್ ಕಲರ್ ಅಂದ್ರೆ ಒನ್ ಕಲರ್ ಇಸ್ ನಥಿಂಗ್ ಬಟ್ ಬ್ಲಾಕ್ ಅಂಡ್ ವೈಟ್ ಅಂತ ತರ ಹೇಳ್ಬೋದು. ಓಕೆ, ಸೊ ಮಾನೋಕೋಲ್ ಅಂತ, ಓಕೆ, ಮಾನೋಕೋಲ್ ಅಂತ ಏನಿದೆ, ಮಾನೋಕೋಲ್ ಅಂತ ಇದು ಅರ್ಥ ನೀವು ಒಂದು ಕಣ್ಣಿಗೆ ಇರ್ತಕ್ಕಂಥ ಲೆನ್ಸ್ ಅಂತ. ಒಂದು ಕಣ್ಣಿಗೆ ಇರ್ತಕ್ಕಂಥ ಲೆನ್ಸ್ ಅಂತ ಅಂದ್ರೆ ಸಿಂಗಲ್ ಐ ಗ್ಲಾಸ್ ಅಂತ. ನೀವು ಕಣ್ ಟೆಸ್ಟ್ ಮಾಡ್ಬೇಕಾದ್ರೆ ಕಣ್ಣತ್ರ ಹೆಂಗೆ ಇಟ್ಬಿಟ್ಟು ಒಂದು ಗ್ಲಾಸ್ ನ ಸಣ್ಣದಾಗಿ ಇಟ್ಬಿಟ್ಟು ಕಣ್ಣತ್ರ ಹೆಂಗೆ ಟೆಸ್ಟ್ ಮಾಡ್ತಾರಲ್ವಾ, ಆ ತರದನ್ನ ನಾವು ಎಂತ ಕರಿತೀವಿ. ಓಕೆ, ಸೊ ರೈಟ್ ಆನ್ಸರ್ ಗೊತ್ತಾಗಿದೆ. ಇದಕ್ಕೆ ಯಾವುದು ಮಾನೋಗ್ಯಾಮಿ ಅಂದ್ರೆ ಸಿಂಗಲ್ ಮ್ಯಾರೇಜ್, ಒಂದೇ ಮ್ಯಾರೇಜ್ ಮಾನೋಗ್ಯಾಮಿ ಅಂತ ಕರೀತಾರೆ. ತುಂಬಾ ಮ್ಯಾರೇಜ್ ಇದ್ರೆ, ಬಹುಪತಿತ್ವ ಆದ್ರೆ ಅದು ಪಾಲಿಗ್ಯಾಮಿ ಆಗುತ್ತೆ. ನೆಕ್ಸ್ಟ್, ಎ ಪರ್ಸನ್ ಹೂ ಬಿಲೀವ್ಸ್ ದಟ್ ಪೀಪಲ್ ಕ್ಯಾನ್ ನಾಟ್ ನೋ ವೆದರ್ ಗಾಡ್ ಎಕ್ಸಿಸ್ಟ್ ಆರ್ ನಾಟ್ ಈಸ್ ಕಾಲ್ಡ್. ಅಂದ್ರೆ ದ ಪರ್ಸನ್ ಹೂ ಬಿಲೀವ್ಸ್ ದಟ್ ಪೀಪಲ್ ಕ್ಯಾನ್ ನಾಟ್ ನೋ ವೆದರ್ ಗಾಡ್ ಇಸ್ ಅಂದ್ರೆ ಜನಗಳಿಗೆ ದೇವ್ರು ಇದನ್ನೋ ಇಲ್ವೋ ಅಂತ ನಂಬಿಕೆ ಇಲ್ಲ ಅಂತ ತಿಳ್ಕೊಂಡಿರ್ತಾನಲ್ಲ, ಅವನ್ನ ಏನಂತ ಕರಿತೀವಿ ಅಂತ ಹೇಳ್ತೀರಾ? ಏಥಿಸ್ಟ್ ಅಂತಿದೆ, ಇದು ಆಸ್ತಿಕ. ಎಥಿಸ್ಟ್ ಅಂದ್ರೆ ನಾಸ್ತಿಕ, ಇದಂತೂ ಅಲ್ವೇ ಅಲ್ಲ. ನೊಮ್ಯಾಡ್ ಅಂದ್ರೇನು? ಅಲೆಮಾರಿ, ಇದಂತೂ ಅಲ್ವೇ ಅಲ್ಲ. ಆಗ್ನೋಟಿಸಮ್ ಅಂತ ಕರಿತೀವಿ, ಆಗ್ನೋಸ್ಟಿಕಿಸಮ್ ಅಂತ ಕರಿತೀವಿ. ಆಗ್ನೋಸ್ಟಿಸಮ್ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಅಜ್ಞೇಯತವಾದ ಅಂತ ಕರಿತೀವಿ. ಅಜ್ಞೇಯತವಾದ ಅಂದ್ರೆ ದೈವ, ಲೌಕಿಕ, ಅದ್ರ ಬಗ್ಗೆ ತಿಳಿದೇ ಇರ್ತಕ್ಕಂಥವ್ರು, ವಾಸ್ತವವಾಗಿ ತಿಳಿದಿಲ್ಲ, ಅದರ ದೃಷ್ಟಿಕೋನ ಇಲ್ಲ ಅಂತಕ್ಕಂಥವ್ರನ್ನೇ ಅಜ್ಞೇಯತವಾದ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಗೊತ್ತಾಯ್ತಲ್ಲ. ಎಥಿಸ್ಟ್ ಅಂದ್ರೆ ಎಲ್ಲ ಗೊತ್ತಾಯ್ತಲ್ಲ, ಆಸ್ತಿಕ, ನಾಸ್ತಿಕ ಅಂತ ಕರಿತೀವಿ. ಸೊ ಅದು ಬೇರೆ, ಅದ್ರ ಬಗ್ಗೆ ಕೇಳಿಲ್ಲ ಇಲ್ಲಿ. ಅಂದ್ರೆ ಜನಗಳು ಗಾಡ್ ಇರೋ ಬಗ್ಗೆ, ದೇವ್ರು ಇರೋ ಬಗ್ಗೆ, ಅಥವಾ ಅಲೌಕಿಕ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ, ಇದೆಯೋ ಇಲ್ವೋ ಗೊತ್ತಿಲ್ಲ, ತಿಳಿದಿಲ್ಲ, ಅದರ ದೃಷ್ಟಿಕೋನ ಇಲ್ಲ ಅಂತವ್ರಿಗೆ ಅಜ್ಞೇಯತವಾದಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಚೂಸ್ ದ ಆಪ್ಷನ್ ವಿಚ್ ಇಸ್ ಅಪೋಸಿಟ್ ಇನ್ ದ ಮೀನಿಂಗ್. ಓಕೆ, ಅಂಡರ್ಲೈನ್ ವರ್ಡ್ಗೆ ನೆಫೋರಿಯಸ್ ಅಂತ ಕೊಟ್ಟಿದೆ. ನೆಫೋರಿಯಸ್ ಅಂತಕ್ಕಂಥದ್ದು ಏನು? ಫಸ್ಟ್ ಕಂಪ್ಲೀಟ್ ಸೆಂಟೆನ್ಸ್ ಓದಿ ಸ್ನೇಹಿತರೆ. ನಾನು ಪದೇ ಹೇಳ್ತಾ ಇರ್ತೀನಿ, ಈ ತರ ಕೊಟ್ಟಾಗ ಅರ್ಥ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಓದಿ, ಅವಾಗ ಇದೇನ್ ಅರ್ಥ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ನಮ್ಗೆ ಇಲ್ಲಿ ಬೇಕಾಗಿರೋದು ಇದರ ವಿರುದ್ಧ ಪದ. ಫೈನ್. ಶಿ ಇಸ್ ನೋನ್ ಫಾರ್ ಹರ್ ನೆಫೋರಿಯಸ್ ವೇಸ್ ಆಫ್ ಡೀಲಿಂಗ್ ವಿತ್ ದ ಪೀಪಲ್. ನೋಡಿ, ಒಂಥರ ನೆವರ್ ಅನ್ನೋ ತರ ಒಂದು ರೀತಿ ನಾವು ಇಲ್ಲಿ ಒಂದು ಉಚ್ಚಾರಣೆಯಲ್ಲಿ ನಾವು ಯೂಸ್ ಮಾಡಬಹುದು. ಅಂದ್ರೆ ಒಂದು ರೀತಿ ನೆಗೆಟಿವ್ ವರ್ಡ್ ಅಂತ ಅನ್ಸ್ಬೋದು ನಿಮಗೆ. ಶಿ ಇಸ್ ನೋನ್ ಫಾರ್ ಹರ್ ಅಂದ್ರೆ ಒಂದ್ ರೀತಿ ಕಠೋರ ಅಂತಕ್ಕಂಥದ್ದು. ಇದೇನಂದ್ರೆ ಕಠೋರ ವೇ ಆಫ್ ಡೀಲಿಂಗ್ ವಿತ್ ಪೀಪಲ್ ಅಂದ್ರೆ ಜನಗಳ ಜೊತೆ ಒಂಥರ ಬೇಡದ ರೀತಿ ದೆವ್ವ, ಕಠೋರವಾಗಿ ಬಿಹೇವ್ ಮಾಡೋದು ಅಂತ. ಇಲ್ಲಿ ಈವಿಲ್ ಇದೆ, ಈವಿಲ್ ಅಂದ್ರೆ ದೆವ್ವ ಅಂತ, ಇದನ್ನ ಹಾಕಿದ್ರೆ ತಪ್ಪಾಗುತ್ತೆ. ಎಗೇನ್ ಇಲ್ಲಿ ಏನೋ ನಮ್ ಕೇಳಿರೋದು ವಿರುದ್ಧ ಪದ, ಸೇಮ್ ವರ್ಡ್ ಅಲ್ಲ, ಸಿನೋನಿಮ್ ಅಲ್ಲ. ವಿರುದ್ಧ ಪದ ಅಂದ್ರೆ ಆಂಟೋನಿಮ್ ಕೇಳಿರೋದು. ಸೊ ಕೈಂಡ್ ಇಸ್ ದ ರೈಟ್ ಆನ್ಸರ್. ಕೈಂಡ್ ಅಂದ್ರೆ ಏನು? ದಯಾಳು. ಇದು ನೆಫೋರಿಯಸ್ ಅಂತಂದ್ರೆ ಅತಿ ದುಷ್ಟ, ನೀಚ. ಓಕೆ, ಸೊ ದ ಆಪೋಸಿಟ್ ಪದ ಕೇಳಿರೋದ್ರಿಂದ ಕೈಂಡ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಫೈಂಡ್ ಔಟ್ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ವಿಚ್ ಇಸ್ ಕಂಟೆನ್ಸ್ ಎರರ್. ಯಾವ್ದ್ರಲ್ಲಿ ಎರರ್ ಇದೆ ಅಂತ ಹೇಳಬೇಕು. ನೋಡೋಣ ಬನ್ನಿ. ಲಾಂಗ್ ಲೈಫ್ ಇಸ್ ಡಿಸೈರಬಲ್ ಇಫ್ ಒನ್ ಬಿ ಹೆಲ್ತಿ ಅಂಡ್ ಹ್ಯಾಸ್ ಸಮ್ ಮನಿ ಟು ಸ್ಪೇರ್. ಓಕೆ, ಲಾಂಗ್ ಲೈಫ್ ಇಸ್ ಡಿಸೈರಬಲ್ ಯಾವಾಗ ನಮ್ಗೆ ತುಂಬಾ ಏನು
ಉದ್ದವಾದ ಜೀವನ ಅಥವಾ ಲಾಂಗ್ ಲೈಫ್ ಅಂತ ಏನ್ ಕರಿತೀವಿ, ಅದು ಯಾವಾಗ ಒಳ್ಳೇದಾಗಿರುತ್ತೆ ಅಂತ ಹೇಳಿ, ನೀವು ಹೆಲ್ತಿ ಆಗಿದ್ದಾಗ, ಮತ್ತೆ ನಿಮ್ಮ ಹತ್ರ ಸಮ್ ಮನಿ ಟು ಸ್ಪೇರ್, ಖರ್ಚು ಮಾಡಿ ದುಡ್ಡಿದ್ದಾಗ ಅಲ್ವಾ ಸರ್. ಹಾಗೆ ಜೀವನ ಎಲ್ಲರಿಗೂ ಚೆನ್ನಾಗಿರುತ್ತೆ, ದೊಡ್ಡ ಜೀವನ ಇದು ನಡೆಯುತ್ತೆ. ಇಲ್ಲ ಅಂದ್ರೆ ನಡೆಯಲ್ಲ. ಸೊ ಅದನ್ನ ಹೇಳ್ತಾ ಇರೋದು. ಇಲ್ಲಿ ನೋಡೋದಾದ್ರೆ ಲಾಂಗ್ ಲೈಫ್ ಇಸ್ ಡಿಸೇಬಲ್ ಇಫ್ ಒನ್ ಬಿ ಹೆಲ್ತಿ ಅನ್ನೋದು ಬರಬಾರ್ದು. ಇಫ್ ಒನ್ ಈಸ್ ಹೆಲ್ತಿ, ಯಾಕಂದ್ರೆ ಇಟ್ ಈಸ್ ಏನೋ ಏನೋ ಬಿ ಅಂತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ತೀರಾ? ಸೊ ಆಪ್ಷನ್ 2 ತಪ್ಪಿದೆ. ಒನ್ ಬಿ ಹೆಲ್ತಿ ಅಂತ ಹೇಳಲ್ಲ. ಬಿ ಹೆಲ್ತಿ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ. ಒನ್ ಬಿ ಹ್ಯಾಪಿ ಅಂತ ಏನ್ ಕರಿತೀವಿ, ಅಥವಾ ಒನ್ ಬಿ ಹೆಲ್ತಿ ಅಂತ ಏನ್ ಕರಿತೀವಿ, ಇದು ಕಂಟಿನ್ಯೂಸ್ ಒಂದು ಪ್ರೊಆಕ್ಟಿವ್, ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರೊಆಕ್ಟಿವ್ ಇದ್ದಾಗ. ಓಕೆ, ಒನ್ ಈಸ್ ಹ್ಯಾಪಿ ಅಂತ ಏನ್ ಕರಿತೀವಿ, ಮೊಮೆಂಟ್ ಆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಆ ಕರೆಂಟ್ ಸ್ಟೇಟ್ ಆಫ್ ಇದು ನಮ್ಮ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಲಾಂಗ್ ಲೈಫ್ ಇಸ್ ಡಿಸೇಬಲ್ ಇಫ್ ಒನ್ ಈಸ್ ಹೆಲ್ತಿ ಅಂಡ್ ಹ್ಯಾಸ್ ಸಮ್ ಮನಿ ಟು ಸ್ಪೇರ್ ಅಂತ. ಅಂದ್ರೆ ಆ ಟೈಮ್ ಅಲ್ಲಿ ಬಿ ಇಲ್ಲಿ ನಾವು ಇನ್ಕರೆಕ್ಟ್, ಬಿ ನ ನಾವು ಇಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಓಕೆ, ಪ್ರೊಆಕ್ಟಿವ್ ಮತ್ತೆ ಬೇರೆ ಬೇರೆ ಕಂಡೀಷನ್ ಅಲ್ಲಿ ಬಿ ಯೂಸ್ ಮಾಡ್ತೀವಿ. ಮತ್ತೆ ಇಲ್ಲಿರ್ತಕ್ಕಂಥದ್ದೇನು ಅಂಡ್ ಪ್ರೆಸೆಂಟ್ ಎಮೋಷನಲ್ ಕಂಡೀಷನ್ಸ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಫ್ ಒನ್ ಈಸ್ ಹೆಲ್ತಿ ಅಂತ ಹೇಳಬೇಕು, ಒನ್ ಬಿ ಹೆಲ್ತಿ ಅಂತಲ್ಲ. ಸೊ ಆಪ್ಷನ್ 2 ಲಿ ತಪ್ಪಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಎರರ್ ಇರೋದನ್ನ ಹೇಳಬೇಕು. ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಹಿ ಗೇವ್ ಔಟ್ ದ ಐಡಿಯಾ ಆಫ್ ಅರ್ನಿಂಗ್ ಮನಿ ಥ್ರೂ ಗ್ಯಾಂಬ್ಲಿಂಗ್ ಅಂತ. ಅಂದ್ರೆ ತುಂಬಾ ಸಲ ಅಟೆಂಪ್ಟ್ ಮಾಡಿದ್ದಾನೆ, ಹಾಗಾಗಿ ಅವ್ನು ಬಿಟ್ಬಿಡ್ತಾ ಇದ್ದಾನೆ. ಅರ್ನಿಂಗ್ ಮನಿ ಥ್ರೂ ಗ್ಯಾಂಬ್ಲಿಂಗ್ ಇಂದ ಅವ್ನು ದುಡ್ಡು ಸಂಪಾದನೆ ಮಾಡ, ಯಾಕಂದ್ರೆ ಅವನಿಗೆ ಅದರಿಂದ ದುಡ್ಡು ಸಿಗ್ತಾ ಇಲ್ಲ, ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಯಾವ್ದಾದ್ರು ತಪ್ಪಿದೆ? ಎಗೇನ್ ನೋಡಿ, ಆಫ್ಟರ್ ಮೆನಿ ಅಟೆಂಪ್ಟ್ಸ್, ಆಫ್ಟರ್ ಮೆನಿ ಅಂತಿದೆ. ಓಕೆ, ಈ ಗೇವ್ ಕರೆಕ್ಟ್ ಆಗಿದೆ, ಗೇವ್ ಕರೆಕ್ಟ್ ಇದೆ, ಬಟ್ ಗೇವ್ ಔಟ್ ಅನ್ನೋದಿಲ್ಲ, ದಿಸ್ ಇಸ್ ರಾಂಗ್. ಗೇವ್ ಔಟ್ ಅಂದ್ರೆ ಕೊಡೋದು, ನಮ್ಮಿಂದ ಏನೋ ಕೊಡೋದು ಬೇರೆ. ಓಕೆ, ಇಲ್ಲಿ ಗಿವ್ ಅಪ್ ಅಂತೀವಲ್ಲ, ಹಂಗೆ ಇಲ್ಲಿ ನೋಡಿ ಗಿವ್ ಅಪ್ ಅಂತ ಏನ್ ಕರಿತೀವಿ, ಆದ್ರೆ ಇಲ್ಲಿ ಪಾಸ್ಟ್ ಅಲ್ಲಿ ಇರೋದ್ರಿಂದ ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಅಂತ ಹೇಳ್ತಾ ಇರೋದ್ರಿಂದ ಸೊ ಗೇವ್ ಅಪ್ ಅಂತ ಬರ್ಬೇಕಲ್ವಾ ಸರ್ ಅಲ್ಲಿ. ಸೊ ಬಿಲಿ ತಪ್ಪಿದೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಏನ್ ಬರ್ಬೇಕು ಸರ್? ಗೇವ್ ಅಪ್ ಅಥವಾ ಗಿವ್ ಅಪ್ ಆನ್ ವಾಟ್? ಆನ್ ದ ಐಡಿಯಾ ಆಫ್ ಅರ್ನಿಂಗ್ ಮನಿ. ಸೊ ಇಲ್ಲಿ ಗೇವ್ ಔಟ್ ಅಂತಕ್ಕಂಥದ್ದು ಡಿಸ್ಟ್ರಿಬ್ಯೂಟ್, ರನ್ ಔಟ್, ಫೇಲ್ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ನಾವೇನಾದ್ರೆ ಕೊಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಆ ತರ ಒಂದು ಮೀನಿಂಗ್ ಅಲ್ಲಿ ರನ್ ಔಟ್ ಅನ್ನೋ ಮೀನಿಂಗ್ ಅಲ್ಲಿ ಕೊಡೋದಾದ್ರೆ, ಸಪ್ಲೈ ಖಾಲಿ ಆಯ್ತು ಅನ್ನೋ ಮೀನಿಂಗ್ ಅಲ್ಲಿ ಕೊಡೋದಾದ್ರೆ, ಗೇವ್ ಅಪಾನ್ ಅಂತಕ್ಕಂಥದ್ದು ನಮಗೆ ಏನೋ ನಾವು ಮಾಡಿರೋ ಮಿಸ್ಟೇಕ್ ನ ಬಿಡುವಂಥದ್ದು, ಲೂಸ್ ಫೇತ್, ನಾನು ನಂಬಿಕೆಯನ್ನು ಇಟ್ಕೊಂಡು ಟ್ರೈಯಿಂಗ್, ಸ್ಟಾಪ್ ಟ್ರೈಯಿಂಗ್ ಅಂತ. ಗೇವ್ ಅಪಾನ್ ಅಂದ್ರೆ ಸ್ಟಾಪ್ ಟ್ರೈಯಿಂಗ್ ಅಂತ, ಅಂದ್ರೆ ಐಡಿಯಾ ಆಫ್ ಅರ್ನಿಂಗ್ ಮನಿ ಥ್ರೂ ಗ್ಯಾಂಬ್ಲಿಂಗ್ ಆಡೋದನ್ನ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಅಂತ. ಸೊ ಗೇವ್ ಅಪಾನ್ ಆಗ್ಬೇಕಾಗತ್ತೆ ಅಥವಾ ಗೇವ್ ಅಪ್ ಆಗ್ಬೇಕಾಗತ್ತೆ, ಔಟ್ ಬರಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಔಟ್ ಆಫ್ ದ 4 alternatives, choose the one which best express the meaning of the given word. ಓಕೆ, ಅಂಡರ್ಲೈನ್ ವರ್ಡ್ ಒನ್ಸ್ ಅಗೇನ್. ಇಲ್ಲಿ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಅಂದ್ರೆ ಸಿನೋನಿಮ್ ಕೇಳೋದು, ಆಂಟೋನಿಮ್ ಅಲ್ಲ ಇಲ್ಲಿ, ಅಂದ್ರೆ ಸಮಾನಾರ್ಥಕ. ಎಗೇನ್ ಇಲ್ಲಿ ಅಂಡರ್ಲೈನ್ ವರ್ಡ್ ನೋಡಕ್ ಹೋಗ್ಬೇಡಿ, ಕಂಪ್ಲೀಟ್ ಸೆಂಟೆನ್ಸ್ ಓದಿ. ನಾನು ಪದೇ ಹೇಳ್ತೀನಿ, ಲ್ಯಾಕೋನಿಕ್ ಅಂತಕ್ಕಂಥದ್ದು ಏನಿದೆ, ಒಂದ್ಸಲ ಓದಿದ್ರೆ ಆ ವರ್ಡ್ ಗೊತ್ತಾಗಲ್ಲ. ಈಸಿ ಇದ್ರೆ ಆ ತರ ವರ್ಡ್ ನ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು. ಹಾಗಾಗಿ ನಮ್ಗೆ ಈ ತರ ಕೊಟ್ಟಾಗ ಸೆಂಟೆನ್ಸ್ ನಮಗೆ ಮಾಸ್ಟರ್ ವರ್ಡ್, ಇಲ್ಲಿ ಮಾಸ್ಟರ್ ಪಾಯಿಂಟ್ ಅಂದ್ರೆ ನಮಗೆ ಕೀವರ್ಡ್ ಅಂತಾನೆ ಹೇಳ್ಬೋದು. ಈ ಕಂಪ್ಲೀಟ್ ಸೆಂಟೆನ್ಸ್ ಓದೋದ್ರಿಂದ ನಮ್ಗೆ ಒಂದೊಂದು ರೀತಿ ಕ್ಲೂ ತರ ಕೊಡುತ್ತೆ. ದ ಸೂಪರ್ ಸ್ಟಾರ್ ವಾಸ್ ನೋನ್ ಫಾರ್ ಹಿಸ್ ಲ್ಯಾಕೋನಿಕ್ ಆನ್ಸರ್ಸ್ ಅಂತ. ಅಂದ್ರೆ ಒಂದೇ ವರ್ಡ್ ಅಲ್ಲಿ ಹೇಳ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ನೋನ್ ಫಾರ್ ಹಿಟ್ಸ್ ಮಿತವಾದ ಅಂತ, ಮಿತವಾಗಿ ಮಾತಾಡೋದು, ಮಿತವಾದಿ ಅಂತ ಕರೀತೀವಿ. ಅಂದ್ರೆ ಮಿತವಾಗಿ ಮಾತಾಡ್ತಕ್ಕಂಥದ್ದು. ಅದಕ್ಕೆ ಸಮಾನಾರ್ಥಕ ಪದ ಯಾವುದು ಹೇಳ್ತೀರಾ? ಬ್ರೀಫ್ ಅಂತ ಹೇಳ್ಬೋದಾ? ಡಿಸ್ಕ್ರಿಪ್ಟಿವ್ ಅನ್ನೋದು ತುಂಬಾ ವಿವರಣಾತ್ಮಕ, ಇದು ಆಪೋಸಿಟ್ ಆಗುತ್ತೆ. ಓಕೆ, ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣೆ, ಇದು ಆಪೋಸಿಟ್ ಆಗುತ್ತೆ. ನಮಗೆ ಸಮಾನಾರ್ಥಕ ಬೇಕಾದ್ರು. ಬ್ರೀಫ್ ಅಂದ್ರೆ ಸಂಕ್ಷಿಪ್ತ. ಅರ್ಥ ಹೇಳ್ತಿರೋದು. ಸ್ಕ್ಯಾಂಡಲ್ ಅಂತಕ್ಕಂಥದ್ದು ಏನಿದೆ, ಸ್ಕ್ಯಾಂಡಲಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇದೆ ಇದರಲ್ಲಿ. ಓಕೆ, ಏನು ಅವರು ಬೋಗಸ್ ಮಾಡಿರ್ತಾರೆ, ಸ್ಕ್ಯಾಂಡಲ್ ಮಾಡಿರ್ತಾರೆ, ಅದು ಆ ತರ ಮೀನಿಂಗ್, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಆಪ್ಷನ್ 3 ಸರಿ. ಕೋಪಿಯಸ್ ಅಂತಕ್ಕಂಥದ್ದು ಏನಿದೆ, ಹೇರಳವಾದ ಅಂತ ಬರುತ್ತೆ. ಓಕೆ, ಸೊ ಸಂಕ್ಷಿಪ್ತ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಡಿಸ್ಕ್ರಿಪ್ಟಿವ್ ಅನ್ನೋದು ವಿರುದ್ಧ ಪದ ಆಗುತ್ತೆ. ಅರ್ಥಕ್ಕಿಲ್ಲ ಹೇಳ್ತಿರೋದು. ಸೊ ಮಿತವಾದ, ಚುಟುಕಾದ ಅನ್ನೋದಕ್ಕೆ ಸಮಾನಾರ್ಥಕ ಸಂಕ್ಷಿಪ್ತ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. Fill in the correct option that agrees the first part of the sentence. Super question and simple question also. If you fill in the correct option that agrees the first part of the sentence,
ಇಲ್ಲಿ ಈ ತರ ಇದ್ದ ತಕ್ಷಣ ನೀವು ಅಗ್ರೀಸ್ ದ ಫಸ್ಟ್ ಬಟನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಏನು ಓದಿರ್ತೀವಿ. ಓಕೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಇದ್ರಲ್ಲಿ ಏನಿಲ್ಲ, ವೆನ್ ಐ ವೆಂಟ್ ದೇರ್ ಅಂತಿದೆ. ಓಕೆ, ವೆನ್ ಓಕೆ ಸಬ್ಜೆಕ್ಟ್, ಐ ವೆಂಟ್ ದೇರ್, ವೆಂಟ್ ಅಂದ್ರೆ ಇಲ್ಲಿ ವೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಇದೆ. ಸೊ ವೆನ್ ಐ ವೆಂಟ್ ದೇರ್ ಇಲ್ಲಿ ಪಾಸ್ಟ್ ಇರೋದ್ರಿಂದ ಇಲ್ಲಿ ಅಗ್ರಿಮೆಂಟ್ ಏನಾಗಿ ಬರ್ಬೇಕು, ಇಲ್ಲಿ ಫೌಂಡ್ ಬರಬೇಕು. ಇಲ್ಲಿ ನೋಡಿ ಫೌಂಡ್ ಇದೆ ನೋಡಿ, ಐ ಫೌಂಡ್ ದಟ್ ಮೈ ಸಿಸ್ಟರ್ ವಾಸ್ ಸ್ಟಡಿಂಗ್. ವೆನ್ ಐ ವೆಂಟ್, ನಾನು ಅಲ್ಲಿ ಹೋದಾಗ ಅವಳು ಅಲ್ಲಿ ಓದ್ತಾ ಇದ್ಲು ಅಂತೀವಲ್ವಾ, ಐ ಫೌಂಡ್, ನಾನು ಅವಳು ಏನ್ ಮಾಡ್ತಾ ಇದ್ಲು ಅಂತ ಫೌಂಡ್. ಇಲ್ಲಿ ಫೈಂಡ್ ಅಂತಿದೆ, ಫೈಂಡ್ ಬರಕ್ ಚಾನ್ಸೇ ಇಲ್ಲ, ದಿಸ್ ಟು ಆರ್ ಗಾನ್ ಕೇಸ್ ಆಯ್ತು. ಓಕೆ, ಐ ಫೌಂಡ್ ದಟ್ ಮೈ ಸಿಸ್ಟರ್ ವಾಸ್ ಕರೆಕ್ಟ್ ಇದೆ. ಓಕೆ, ಹೆಲ್ಪಿಂಗ್ ವರ್ಡ್ ಶುಡ್ ಬಿ ಇನ್ ದ ಪಾಸ್ಟ್ ಇರಬೇಕು, ಏನಿದು ಪಾಸ್ಟ್ ಇರೋದ್ರಿಂದ. ಸೊ ಹಂಗಾಗಿ ಇಲ್ಲಿ ಈಸ್ ಇದೆ, ಇದು ತಪ್ಪು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇತ್ತು. ಓಕೆ, ಕ್ವಶನ್ ನೋಡಿದ ತಕ್ಷಣ ಎದುರ್ಕೊಳ್ಳೋದು ಬೇಡ ಸ್ನೇಹಿತರೆ, ಸಿಂಪಲ್ ಆಗಿ ಕೇಳಿರ್ತಾನೆ KPSC ಕೇಳಿಲ್ಲ. ಓಕೆ, ಕೇಳೋ ರೀತಿ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಷ್ಟೇ, ಸೇಮ್ ಕಾನ್ಸೆಪ್ಟ್ಸ್. ತುಂಬಾ ಡಿಫಿಕಲ್ಟಿ ನಿಮಗೆ ಏನು ಇತ್ತೀಚೆಗೆ ಬಂದಿದೆಯಲ್ಲ ಪ್ರಶ್ನೆಗಳು, ಅದು ಏನು ತುಂಬಾ ಡಿಫಿಕಲ್ಟಿ ಅಂತ ಅಲ್ಲ, ಬಟ್ ಕೇಳೋ ರೀತಿ, ಕ್ವಶನ್ ಫ್ರೇಮಿಂಗ್ ರೀತಿ ಸ್ವಲ್ಪ ನಿಮ್ಗೆ ಡಿಫಿಕಲ್ಟಿ ಅನಿಸ್ತಾ ಇದೆ. ಯಾಕಂದ್ರೆ ಸೇಮ್ ಕಾನ್ಸೆಪ್ಟ್ಸ್. KL ಮತ್ತೆ ಗ್ರಾಮರ್ ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್. ಓಕೆ, ಯಾವ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ. ಓಕೆ ಫೈನ್, ಬನ್ನಿ. ಇಟ್ ವಾಸ್ ರೈನಿಂಗ್ ಹೆವಿಲಿ. ಓಕೆ, ಆಲ್ ದ ಸ್ಟೂಡೆಂಟ್ಸ್ ವಾಂಟೆಡ್ ಟು ಗೋ ಹೋಮ್ ಅರ್ಲಿ. ಓಕೆ, ಹೆನ್ಸ್ ದೇ ಡಿಸೈಡೆಡ್ ಟು ಸೆಂಡ್ ಡ್ಯಾಶ್ ಸ್ಟೂಡೆಂಟ್ ಅಂತಿದೆ ಒಬ್ಬ, ಟು ಡ್ಯಾಶ್ ಹೆಡ್ ಮಾಸ್ಟರ್ ಟು ಸೀಕ್ ಪರ್ಮಿಷನ್. ತುಂಬಾ ಮಳೆ ಬರ್ತಾ ಇದೆ, ಆಲ್ ದ ಸ್ಟೂಡೆಂಟ್ಸ್ ಬೇಗ ಅವರು ಮನೆಗೆ ಹೋಗ್ಬೇಕು, ಗೋ ಹೋಮ್ ಅರ್ಲಿ. ಅದಕ್ಕೆ ಒಬ್ಬನ್ನ ಕಳಿಸ್ತಾರೆ, ದೇ ಡಿಸೈಡ್ ಟು ಸೆಂಡ್, ಒಬ್ಬ ಸ್ಟೂಡೆಂಟ್ ನ ಕಳಿಸ್ತಾ ಇದ್ದಾನೆ ಅಂತ. ಅಂದ ತಕ್ಷಣ ಇಲ್ಲಿ ಎ ಯೂಸ್ ಮಾಡ್ಬೋದಲ್ಲ ಸರ್, ಎ ಸ್ಟೂಡೆಂಟ್ ಅಂತ ಇಲ್ಲ. ಇಲ್ಲಿ ಒಬ್ಬ ಅಂದ್ರೆ ಯಾರು ಗೊತ್ತಿರ್ತಲ್ಲ, ಒಬ್ಬನ್ ಕಳಿಸ್ತಾರೆ. ಟು ಸೆಂಡ್ ದ ಸ್ಟೂಡೆಂಟ್ ಅಂತ ಬರ್ಬೇಕು, ಎ ಸ್ಟೂಡೆಂಟ್. ನೋಡಿ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಅಂತಂದಾಗ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಸ್ಪೆಸಿಫಿಕ್ ಆರ್ಟಿಕಲ್ ಯೂಸ್ ಮಾಡಬೇಕು. ಓಕೆ, ಅಂದ್ರೇನು, ದ ಯೂಸ್ ಮಾಡ್ಬೋದಾ? ಎಸ್, ದ ಸ್ಟೂಡೆಂಟ್, ಎ ಸ್ಟೂಡೆಂಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ಪೆಸಿಫಿಕ್ ಇಲ್ಲದೆ ಆದಾಗ, ಇನ್ ಜನರಲ್ ಆದಾಗ ಎ ಸ್ಟೂಡೆಂಟ್ ಅಂತ ಹೇಳ್ಬೋದು. ಎ ಸ್ಟೂಡೆಂಟ್ ಟು ದ ಹೆಡ್ ಮಾಸ್ಟರ್ ಅಂತ ಹೇಳ್ಬೋದು. ಹೆನ್ಸ್ ದೇ ಡಿಸೈಡೆಡ್ ಟು ಸೆಂಡ್. ಇಲ್ಲಿ ಯಾರು ಅಂತ ಹೇಳಿದ್ರೆ ಆಲ್ ದ ಸ್ಟೂಡೆಂಟ್ಸ್ ವಾಂಟೆಡ್ ಟು ಗೋ ಹೋಮ್, ಹೆನ್ಸ್ ದೇ ಡಿಸೈಡೆಡ್ ಟು ಸೆಂಡ್ ಎ ಸ್ಟೂಡೆಂಟ್. ಸ್ಪೆಸಿಫಿಕ್ ಇದ್ದಾಗ ಯಾರು ಅವನು, ನೋಡಿ ನಾನು ಒಂದ್ಸಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎ ಸ್ಟೂಡೆಂಟ್ ಫಾರ್ ಜನರಲ್ ರೆಫರೆನ್ಸ್, ಈಗ ಐ ಆಮ್ ಎ ಸ್ಟೂಡೆಂಟ್, ಅವ್ನು ಯಾರು ಅಂತ ಗೊತ್ತಿಲ್ಲ, ಹಂಗೆ ಹೇಳ್ತಾ ಇದಾರೆ. ದ ಸ್ಟೂಡೆಂಟ್ ಅಂದಾಗ ರೆಫರಿಂಗ್ ಟು ಪರ್ಟಿಕ್ಯುಲರ್ ಪರ್ಸನ್ಸ್, ಇಲ್ಲಿ ಯಾವ್ದೋ ಪರ್ಟಿಕ್ಯುಲರ್ ಪರ್ಸನ್ ರೆಫರ್ ಮಾಡ್ತಾ ಇದ್ದಾರೆ. ದ ಸ್ಟೂಡೆಂಟ್ ವಾಂಟೆಡ್ ಟು ಗೋ ಹೋಮ್ ಅರ್ಲಿ. ಓಕೆ, ಎಲ್ಲರೂ ಹೋಗ್ತಾರೆ, ಹೆನ್ಸ್ ದೇ ಡಿಸೈಡೆಡ್ ಟು ಸೆಂಡ್ ಅ ಸ್ಟೂಡೆಂಟ್, ಒಬ್ಬನ್ ಕಳಿಸ್ಬೇಕು ಅಂತ. ಒಬ್ಬ ವಿದ್ಯಾರ್ಥಿನ, ಯಾರು ಅಂತ ಗೊತ್ತಿಲ್ಲ. ಓಕೆ, ಯಾರು ಅಂತ ಗೊತ್ತಿಲ್ಲ, ಸ್ಪೆಸಿಫಿಕ್ ಆಗಿ ಅವನು ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಎ ಸ್ಟೂಡೆಂಟ್ ಇಲ್ಲ, ದ ಯೂಸ್ ಮಾಡಬಹುದು. ಎ ಸ್ಟೂಡೆಂಟ್ ಟು ದ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಅಂತ ಯಾರಂತ ಗೊತ್ತು, ಯಾಕಂದ್ರೆ ಒಂದ್ ಸ್ಕೂಲ್ ಒಬ್ಬ ಹೆಡ್ ಮಾಸ್ಟರ್ ಇರ್ತಾನೆ. ತುಂಬಾ ಜನ ಇದ್ರೆ ಆದ್ರೂ ಕೂಡ ಎ ಹೆಡ್ ಮಾಸ್ಟರ್ ಅನ್ಬೋದು, ಬೇರೆ ಯೂಸ್ ಮಾಡಬಹುದು. ಬಟ್ ಒಬ್ಬ ಇರೋದ್ರಿಂದ ನಾವು ದ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀವಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ಸ್. ಅಗೇನ್ ಒನ್ಸ್ ಅಗೇನ್ ಆರ್ಟಿಕಲ್, ಆದ್ರೆ ಸಿಂಪಲ್ ಆಗಿದೆ ನೋಡಿ. ಸುಮನ್ ಇಸ್ ಗೋಯಿಂಗ್ ಟು ಬೈ ಡ್ಯಾಶ್ ಹ್ಯಾಟ್. ಹ್ಯಾಟ್ ಅಂತಕ್ಕಂಥದ್ದೇನು, ಓವಲ್ಸ್ ಇಲ್ಲ, ಕಾನ್ಸೋನೆಂಟ್ ಅದು, ಅದಕ್ಕೆ ಒಂದು ಹ್ಯಾಟ್ ಆಗಿರೋದ್ರಿಂದ ಟು ಗೋಯಿಂಗ್ ಟು ಬೈ ಹ್ಯಾಟ್ಸ್ ಅಂತಿಲ್ಲ. ಸೊ ಹಾಗಾಗಿ ಎ ಹ್ಯಾಟ್ ಅಂತ ಹಾಕ್ಬೋದು. ಅಂಡ್ ಆನ್ ಅಂಬ್ರೆಲಾ, ಅಂಬ್ರೆಲಾ ಅಂತಕ್ಕಂಥ ಎ ಸೌಂಡ್ ಬರುತ್ತೆ, ಅಂಬ್ರೆಲಾ. ಸೊ ಆನ್ ಬರುತ್ತೆ ಇಲ್ಲಿ. ಸೊ ಎ ಮತ್ತೆ ಆನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದು ಸಿಂಪಲ್ ಆಗಿತ್ತು. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್. ಕರೆಕ್ಟ್ ಆಗಿರ್ತಕ್ಕಂಥ ಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಇದು ಅಂತ ಹಾಕ್ಬೇಕಾಗಿರ್ತಕ್ಕಂಥದ್ದು ನಾವು. ಓಕೆ, ಅಂದ್ರೆ ಯಾವ ಟೆನ್ಸ್ ಅಂದ್ರೆ ವರ್ಬು ಯಾವ ಟೆನ್ಸ್ ಅಲ್ಲಿ ಇರಬೇಕು ಅಂತ. ಮೈ ಬ್ರದರ್, ಓಕೆ, ಡ್ಯಾಶ್ ಟುಮಾರೋ. ಓಕೆ, ಮೈ ಬ್ರದರ್ ಟುಮಾರೋ ಅಂತಿದೆ. ಟುಮಾರೋ ಅಂತ ತಕ್ಷಣ ಏನು ಸರ್, ಇಟ್ ಈಸ್ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರೋದು. ಅಂದ್ರೆ ಇಲ್ಲಿ ಪಾಸ್ಟ್ ವರ್ಬ್ ಇರಬಾರ್ದು. ಓಕೆ, ಹಾಗಾಗಿ ಅರೈವ್ಡ್ ಅಂತಕ್ಕಂಥದ್ದು ಬರಕ್ ಚಾನ್ಸೇ ಇಲ್ಲ. ಅರೈವ್ ಬರಬೇಕು ಅಥವಾ ಅರೈವ್ಸ್ ಬರಬೇಕು. ಅಂಡ್ ಮೈ ಬ್ರದರ್ ಈಸ್ ಎ ಸಿಂಗ್ಯುಲರ್ ಇರೋದ್ರಿಂದ ನಾನು ನಿಮ್ಗೆ ಹೇಳಿದೀನಿ, ಸಿಂಗ್ಯುಲರ್ ಇದ್ರೆ ಎಸ್ ಬರಬೇಕು ವರ್ಬು ಅಂತ. ಸೊ ಅರೈವ್ಸ್ ಇಸ್ ದ ರೈಟ್ ಆನ್ಸರ್. ಏನ್ ಬರ್ಬೇಕು ಸರ್, ಅರೈವ್ಸ್ ಟುಮಾರೋ ಅಂತ ಹೇಳ್ತೀವಿ. ಓಕೆ, ಅರೈವ್ ಟುಮಾರೋ ಅನ್ನಲ್ಲ. ಯಾಕೆ ಅರೈವ್ಸ್ ಅಂತೀವಿ, ಸಿಂಗ್ಯುಲರ್. ಅದೇ ದೇ ಅಂತಿದ್ರೆ ದೇ ಅರೈವ್ ಅಂತೀವಿ. ಒಬ್ಬ ಆದ್ರೆ ಹಿ ಅಥವಾ ಶಿ ಅಂದಾಗ ಅರೈವ್ಸ್ ಅಂತ ಕರಿತೀವಿ. ಓಕೆ, ಸೊ ಸಿಂಪಲ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಚೂಸ್ ದ ಸೂಟಬಲ್ ಇಂಟರ್ಜಂಕ್ಷನ್ ಹಾಕ್ಬೇಕು. ಓಕೆ, ಇದು ಈ ತರದ್ದು ಪದೇ ಪದೇ ಬರ್ತಾ ಇದೆ ಸ್ನೇಹಿತರೆ, ಕ್ವಶನ್ ಪ್ರತಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ನೋಡಿ ಡ್ಯಾಶ್, ಇಲ್ಲಿ ನೋಡಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಶ್ಚರ್ಯ. ಓಕೆ, ಇಂಟರ್ಜಂಕ್ಷನ್ ಅಂದ್ರೆ ಗೊತ್ತಿರಬೇಕೇನೋ ಅಂತ. ನಾನು ಇಲ್ಲಿ ತುಂಬಾ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ, ನಮ್ಮ ಗ್ರಾಮರ್ ವಿಡಿಯೋ ಇದೆ. ಗ್ರಾಮರ್ ವಿಡಿಯೋ ಎಲ್ಲ ನೋಡಿ ಕಂಪ್ಲೀಟ್ ಇದರಲ್ಲಿ ಡಿಸ್ಕಸ್ ಮಾಡಿದೀವಿ, ಅಥವಾ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಇಂಟರ್ಜೆಕ್ಷನ್ ಮತ್ತೆ ಕಂಜಕ್ಷನ್ ಸಪರೇಟ್ ಚಾಪ್ಟರ್ ಇದೆ, ಅಲ್ಲಿ ಓದ್ಕೋಬಹುದು. ಓಕೆ, ಇಲ್ಲಿಗೆ ಬಂದ್ರೆ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಟು ಸಿ ಯು ಹಿಯರ್ ಅಂತ.
ಆಶ್ಚರ್ಯವಾಗಿ, ನಾನು ನಿನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀನು ಇಲ್ಲಿ ಬರ್ತೀಯಾ ಅಂತ ಹೇಳ್ತಾ ಆಶ್ಚರ್ಯ ಅಂದಾಗ, ಇಲ್ಲಿ ಔಚ್ ಅನ್ನೋದು ನಮ್ಗೆ ಯಾವಾಗ ಯೂಸ್ ಮಾಡ್ತೀವಿ, ಪೇನ್ ಆದಾಗ. ಸೊ ಇಲ್ಲಿ ಏನ್ ಆಶ್ಚರ್ಯ ಅಂದ್ರೆ ಹೋ ಅಥವಾ ಹಾ ಅಂತೀವಿ. ಓಕೆ, ಅಲ್ಲಾಸ್ ಅಲ್ಲಾಸ್ ಅಂತಕ್ಕಂಥದ್ದು ನಾವು ಯಾವಾಗ ಯೂಸ್ ಮಾಡ್ತೀವಿ, ಏನಾದ್ರು ಸ್ಯಾರೋ ಆದಾಗ ನೋಡಿ, ಗ್ರೀಫ್ ಸ್ಯಾರೋ, ದ ಓಲ್ಡ್ ಮ್ಯಾನ್ ಡೆಡ್ ಅಲಾಸ್ ಅಂತೀವಿ. ಸೊ ಯಾವಾಗ ಹರ್ರಿ ಅಂದ್ರೆ ಜಾಯ್ ಇದ್ದಾಗ ಅಥವಾ ಬೇರೆ ಬೇಗ ಅನ್ಸಿದಾಗ ಆ ತರ ಪದಗಳನ್ನ ಯೂಸ್ ಮಾಡ್ತೀವಿ. ಸರ್ಪ್ರೈಸ್ ಇದ್ದಾಗ ಹಾ ಅಥವಾ ಹೋ ಅಂತ ಯೂಸ್ ಮಾಡ್ತೀವಿ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವೆಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವುದು ಸರ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬ್ರಾವೋ ಯೂಸ್ ಮಾಡೋದು ಯಾವಾಗ, ಅಪ್ರೂವಲ್ ಕೊಡ್ ಬ್ರಾವೋ ಯೂಸ್ ಮಾಡೋದು, ಯು ಪ್ಲೇಡ್ ಎ ಗ್ರೇಟ್ ಇನ್ನಿಂಗ್ಸ್ ಅಂದ್ರೆ ಯು ಪ್ಲೇಡ್ ಎ ಗ್ರೇಟ್ ಇನ್ನಿಂಗ್ಸ್ ಅಂದ್ರೆ ನಿನಗೆ ಒಪ್ಪಿಗೆ ಕೊಡ್ತಾ ನೀನು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನಿನಗೆ ಒಂದ್ಸಲ ಅಪ್ರಿಸಿಯೇಷನ್ ಮಾಡ್ತಾ ಇದ್ದೀನಿ, ಅಪ್ರಿಸಿಯೇಟ್ ಮಾಡ್ಬೇಕಾದ್ರೆ ಬ್ರಾವೋ ಯೂಸ್ ಮಾಡ್ತೀವಿ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಇದು ನೋಡಿಲ್ಲ ಅಂದ್ರೆ ವೆರಿ ಇಂಪಾರ್ಟೆಂಟ್. ಅದೇ ತರ ಇಲ್ಲೊಂದು ಲಾಜಿಕಲಿ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ ಹಾಕಿ. ಓಕೆ, ಹಿ ಡ್ಯಾಶ್ ಗೋಸ್ ಟು ದ ಮಾರ್ಕೆಟ್. ಓಕೆ, ಲಾಜಿಕಲಿ ಈ ಆಲ್ಮೋಸ್ಟ್ ಗೋಸ್ ಟು ದ ಮಾರ್ಕೆಟ್ ನೋಡಿ, ಲಾಜಿಕಲಿ ಇನ್ ದ ಸೆನ್ಸ್ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರ್ಬೇಕು ಅನ್ನೋ ರೀತಿ. ಈಗ ಆಲ್ಮೋಸ್ಟ್ ಗೋಸ್ ಟು ದ ಮಾರ್ಕೆಟ್ ಅಂತ ನಾವು ಯಾವಾಗಲೂ ಹೇಳೋದ ಅಲ್ವಾ. ಈ ಎನಫ್, ಅಯ್ಯೋ ಜಾಸ್ತಿ ಆಯ್ತು ಹೋಗಿದ್ದು ಮಾರ್ಕೆಟ್ಗೂ, ಈ ಎನಫ್ ಅಂದ್ರೆ ತುಂಬಾ ಅಂತ ಹಂಗೆ ಏನು ಹೇಳಲ್ಲ. ಐದರ್ ಈ ರೇರ್ಲಿ ಅಂತೀವಿ ನೋಡಿ, ರೇರು ತಪ್ಪು, ಆಕ್ಚುಲಿ ರೇರ್ಲಿ ಅಂತ ಕರಿತೀವಿ ಅಲ್ವಾ, ಹಾರ್ಡ್ಲಿ ರೇರ್ಲಿ ಅಂತ ಕರಿತೀವಿ, ರೇರ್ ಅಂತ ಕರೆಯಲ್ಲ. ಹಾಗಾಗಿ ಸೆಲ್ಡಮ್ ಅಂದ್ರೆ ವಿರಳ ಅಂತ, ಅವಾಗವಾಗ, ಆಗಾಗ್ಗೆ ಅಂತ. ಈ ಸೆಲ್ಡಮ್ ಗೋಸ್ ಟು ದ ಮಾರ್ಕೆಟ್ ಅಂತೀವಿ, ರೇರ್ಲಿ ಹಾಕ್ಬೋದಾಗಿತ್ತು. ಓಕೆ, ಬಟ್ ರೇರ್ ಅಂತಿದೆ ಅಷ್ಟೇ, ರೇರ್ಲಿ ಅಂತಿದ್ರೆ ಯೂಸ್ ಮಾಡ್ಬೋದಾಗಿತ್ತು ಕಾಮನ್ ಆಗಿ. ಯಾಕಂದ್ರೆ ರೈಟಿಂಗ್ ಇಂಗ್ಲಿಷ್ ಅಲ್ಲಿ ನಾವು ರೇರ್ಲಿ ಅಂತ ಯೂಸ್ ಮಾಡ್ತೀವಿ. ಓಕೆ, ಸ್ಪೋಕನ್ ಅಂಡ್ ರೈಟಿಂಗ್ ಇಂಗ್ಲಿಷ್ ಅಲ್ಲಿ. ಓಕೆ, ಸೆಲ್ಡಮ್ ಇಸ್ ದ ಕರೆಕ್ಟ್ ಒನ್. ಓಕೆ, ಇನ್ಫ್ರೀಕ್ವೆಂಟ್ ಅಂತ ಕರೆಯೋದು, ಸೆಲ್ಡಮ್ ಇಸ್ ದ ರೈಟ್ ಒನ್. ಆಪ್ಷನ್ 4 ಇಸ್ ದ ರೈಟ್. ನೆಕ್ಸ್ಟ್ ಬರ್ತೇನೆ, ರೀಡ್ ದ ಸೆಂಟೆನ್ಸ್ ಅಂಡ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಐಡಿಯಮ್ ಅಂಡ್ ಫ್ರೇಸಸ್. ಓಕೆ, ನುಡಿಗಟ್ಟು ಬಗ್ಗೆ ಕೊಟ್ಟಿದ್ದಾನೆ, ನುಡಿಗಟ್ಟು ಅಂಡರ್ಲೈನ್ ವರ್ಡ್ಗೆ ನುಡಿಗಟ್ಟು ಹೇಳಬೇಕು. ಇದು ಈಸಿ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ನೋಡಿ. ದ ಟೂ ಪಾರ್ಟೀಸ್ ಡಿಸೈಡೆಡ್ ಟು ಬರಿ ದ ಹ್ಯಾಚೆಟ್ ಅಂಡ್ ಕೀಪ್ ದ ರಿಲೇಷನ್ಸ್ ಹೆಲ್ತಿ. ನೋಡಿ ಇಲ್ಲೇನಿದೆ, ಟೂ ಪಾರ್ಟೀಸ್, ಇಬ್ಬರು ಪಾರ್ಟಿಗಳು ಏನಾಗಿದೆ, ಬರಿ ಅಂದ್ರೆ ಹೂತಾಕೋದು ಅಂದ್ರೇನು, ಕೋಪ ಅಥವಾ ಹಗೆತನ, ಹೂತಾಕಿ, ಕೀಪ್ ದ ರಿಲೇಷನ್ ಹೆಲ್ತಿ, ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅರ್ಥ ಆಯ್ತಲ್ಲ. ಬರೀ ದ ಹ್ಯಾಚೆಟ್ ಅಂದ್ರೇನು, ಹೈಡ್ ದ ಹ್ಯಾಚೆಟ್ ಅಂತಲ್ಲ, ಕೀಪ್ ಆನ್ ಫೈಟಿಂಗ್ ಅಂತಲ್ಲ, ಕೀಪ್ ಪೀಸ್. ಓಕೆ, ಶಾಂತಿ. ಓಕೆ, ನಮ್ಮಲ್ಲಿ ಇರ್ತಕ್ಕಂಥ ದ್ವೇಷಗಳನ್ನ ಹೂತಾಕ್ಬೋಣ ಅಂತ. ಬರೀ ದ ಹ್ಯಾಚೆಟ್, ನುಡಿಗಟ್ಟು, ಒಳ ಅರ್ಥ ಹೇಳಬೇಕು. ಓಕೆ, ಫೈನ್ ಸರ್. ನೆಕ್ಸ್ಟ್ ಹೋಗೋಣ, ಕಾನ್ಫ್ಲಿಕ್ಟ್, ಸ್ಟಾಪ್ ಫೈಟಿಂಗ್ ಅಂತ. ಪೀಸ್, ಸ್ಟ್ಯಾಂಡ್ ಕಾನ್ಫ್ಲಿಕ್ಟ್ಸ್ ಅಂತ. ನೆಕ್ಸ್ಟ್, ಚೂಸ್ ದ ರೈಟ್ ಕಂಜಕ್ಷನ್ ಹೇಳಬೇಕು. ಕಂಜಕ್ಷನ್ ಅಂದ್ರೆ ಏನು ಸರ್, ಕನೆಕ್ಟ್ ಮಾಡ್ತಾವಲ್ಲ ವರ್ಡ್ಗಳು. ಐ ಹರ್ಟ್ ಮೈ ಸೆಲ್ಫ್ ಡ್ಯಾಶ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್. ಸೂಪರ್ ಕ್ವಶನ್ ಇದು. ಐ ಹರ್ಟ್ ಮೈ ಸೆಲ್ಫ್ ವೆನ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇಲ್ಲ, ಇಲ್ಲಿ ಹೌ ಐ ವಾಸ್ ಇಲ್ಲ, ವೆನ್ ಎವರ್ ಇದೆ, ವಾಟ್ ಎವರ್ ಅಂತ ಬರಕ್ ಚಾನ್ಸ್ ಇಲ್ಲ. ಐದರ್ ವೈಲ್ ಬರಬೇಕು, ವೆನ್ ಎವರ್ ಬರಬೇಕು. ನೋಡಿ ಇಲ್ಲಿ ತುಂಬಾ ಜನ ವೆನ್ ಎವರ್ ಹಾಕಕ್ ಹೋಗ್ತಾರೆ, ರೈಟ್ ಆನ್ಸರ್ ವೈಲ್ ಆಗುತ್ತೆ, ವೆನ್ ಎವರ್ ಆಗಲ್ಲ. ಯಾಕಂತಂದ್ರೆ ಐ ಹರ್ಟ್ ಮೈ ಸೆಲ್ಫ್ ವೈಲ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ವೈಲ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತೀವಿ. ವೆನ್ ಎವರ್ ಅಂದ್ರೆ ಯಾವಾಗ ಆಡ್ತೀನಿ ಅವಾಗೆಲ್ಲ ಹರ್ಟ್ ಆಗುತ್ತೆ ಅಂತಲ್ಲ. ಸೊ ಆ ಮೀನಿಂಗ್ ಕೊಡುತ್ತೆ. ವೆನ್ ಎವರ್ ಅಂದ್ರೆ ಯಾವಾಗ ಆಡ್ತಿದ್ದೆ ಅನ್ನೋ ಪದ ಹೋಗುತ್ತೆ. ಎಲ್ಲಾ ಟೈಮಲ್ಲೂ ಹರ್ಟ್ ಆಗುತ್ತಾ ಕ್ರಿಕೆಟ್ ಆಡ್ಬೇಕಾಗಲ್ಲ. ವೈಲ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ಇಲ್ಲಿ ಸಿಂಗಲ್ ಹೇಳ್ತಾರೆ, ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ನಾನು ಒನ್ ಟೈಮ್. ಓಕೆ, ವೈಲ್ ಕನೆಕ್ಟ್ಸ್ ದ ಆಕ್ಷನ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್ ಡ್ಯೂರಿಂಗ್ ಎ ಪೀರಿಯಡ್, ಒಂದ್ಸಲ ಸೇಮ್ ಟೈಮ್. ವೆನ್ ಎವರ್ ಮೀನ್ಸ್ ಎವ್ರಿ ಟೈಮ್ ಆಗ್ತಾ ಇದೆ, ಇಲ್ಲ. ಸೊ ಹಾಗಾಗಿ ವೈಲ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ಇದನ್ನ ಮಾಡಿದೀವಿ ಸರ್. ಇದು ಕಂಜಂಕ್ಷನ್ 3-4 ತರ 3 ಟೈಪ್ ಬರುತ್ತೆ. ಅದರಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ, ಅದರಲ್ಲಿ ಆಫ್ಟರ್, ಹ್ಯಾಸ್, ಫಾರ್, ಲಾಂಗ್ ಯಾವಾಗ ಯೂಸ್ ಮಾಡುತ್ತೆ, ಹ್ಯಾಸ್, ಸೂನ್ ಆಸ್, ವೆನ್ ಎವರ್, ವೇರ್, ವಾಟ್ ಎವರ್, ವೇರ್. ಓಕೆ, ವೈಲ್, ಅನ್ಲೆಸ್, ಅಂಟಿಲ್, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ನೆಕ್ಸ್ಟ್ ಕ್ವಶನ್, ಇವೆಲ್ಲ ಗ್ರಾಮರ್ ವಿಡಿಯೋ ಲಿಂಕ್ ಕೊಡ್ತೀನಿ, ಗ್ರಾಮರ್ ವಿಡಿಯೋ, ನೋ ನೀಡ್ ಟು ವರಿ. ಕಂಪ್ಲೀಟ್ ಸಿಂಗಲ್ ವಿಡಿಯೋ 5 hours ಇದೆ. ಅಥವಾ ಪ್ಲೇಲಿಸ್ಟ್ ಹೋಗಿ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ಅದ್ರಲ್ಲಿ ಸಿಂಗಲ್ ವಿಡಿಯೋ ಬೇಕು ಅಂದ್ರೆ ಗ್ರಾಮರ್ ಸಿಂಗಲ್ ವಿಡಿಯೋ ಸಿಗುತ್ತೆ. ಯಾವ ಟಾಪಿಕ್ ಬೇಕು ಅದನ್ನು ಓದ್ಕೋಬಹುದು. ಅದೇ ರೀತಿ ಕಂಜಂಕ್ಷನ್ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ, ಹೇಳಿ ನೋಡೋಣ. ವೇಟ್ ಹಿಯರ್ ಡ್ಯಾಶ್ ಐ ಗೆಟ್ ಬ್ಯಾಕ್. ಹೇಳಿ, ವೇಟ್ ಹಿಯರ್ ಯಾವಾಗ ಸರ್, ನಾನು ಬರೋ ತನಕ ನಾನು ಐ ಗೆಟ್ ಬ್ಯಾಕ್ ಅಂದ್ರೆ ಅಂಟಿಲ್ ಯೂಸ್ ಮಾಡ್ತೀವಿ. ಏನ್ ಸರ್, ಅಂಟಿಲ್ ಕನೆಕ್ಟ್ ಮಾಡಬೇಕಲ್ಲ ಸೆಂಟೆನ್ಸ್ ನ, ಕಂಜಂಕ್ಷನ್. ವೇಟ್ ಹಿಯರ್, ವೇಟ್ ಮಾಡು, ಅಂಟಿಲ್ ಐ ಗೆಟ್ ಬ್ಯಾಕ್. ಓಕೆ, ಅಂಟಿಲ್ ಇಸ್ ದ ರೈಟ್ ಆನ್ಸರ್. ಇಟ್ಸ್ ಸಿಂಪಲ್ ಕ್ವಶನ್. ನೆಕ್ಸ್ಟ್, ಚೂಸ್ ದ ಆಪ್ಷನ್ ವಿಚ್ ಇಸ್ ಅಪೋಸಿಟ್ ದ ಅಂಡರ್ಲೈನ್ ವರ್ಡ್. ಓಕೆ, ನಾಟಿ. ನೋಡಿ ಇಲ್ಲಿ ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ದ ಥಾಮಸ್ ಟ್ರೈಡ್ ಎ ಲಾಟ್ ಟು ಕಮ್ ಔಟ್ ಆಫ್ ಹಿಸ್ ನಾಟಿ ಸಿಚುಯೇಷನ್ ಅಂತಿದೆ.
ನಾಟಿ ಸಿಚುಯೇಷನ್ ಅಂದ ತಕ್ಷಣ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಾಂಪ್ಲಿಕೇಟೆಡ್ ಇದೆ, ಸಿಂಪಲ್ ಇದೆ, ಡಿಫಿಕಲ್ಟಿ ಇದೆ, ಒನ್ ರೋಸ್ ಅಂತೆ. ಒನ್ ರೋಸ್ ಅಂತಂದ್ರೆ ಅಪ್ರೆಸಿವ್, ಹೊರೆಯಾದ ಅಂತ ನಾನು ಇಲ್ಲೇ ಕೊಟ್ಟಿದ್ದೀನಿ. ಇದಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಒಂದ್ಸಲ ಏನ್ ಮಾಡ್ತೀರಾ, ಯಾವುದು ಒಂಥರ ಡಿಫ್ರೆಂಟ್ ವರ್ಡ್ ಇರುತ್ತೆ ಅದೇ ಅಂತ ಅಂದ್ಬಿಟ್ಟು ಹಾಕಕ್ ಹೋಗ್ತೀರಾ. ಹಂಗ್ ಮಾಡಬೇಡಿ ಸ್ನೇಹಿತರೆ. ಓಕೆ, ಎಲ್ಲಾ ಟೈಮಲ್ಲೂ ಅದು ಕರೆಕ್ಟ್ ಇರಲ್ಲ ಯೂಶಲಿ. ಓಕೆ, ಇಲ್ಲಿ ನೀವು ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಈ ತರ ಸೆಂಟೆನ್ಸ್ ಕೊಟ್ರೆ ಈಸಿ, ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಾಗ ಇದೇನು ವರ್ಡ್ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಏನಿದೆ ಇಲ್ಲಿ, ಥಾಮಸ್ ಟ್ರೈಡ್ ಎ ಲಾಟ್ ಟು ಕಮ್ ಔಟ್ ಆಫ್ ಇಸ್ ನಾಟಿ ಸಿಚುಯೇಷನ್. ಅಂದ್ರೆ ಯಾವಾಗ ಒಂದು ಸಿಚುಯೇಷನ್ ಹೊರಗೆ ಬರ್ತೀವಿ ಅಲ್ಲಿ ಕಷ್ಟ, ಅಲ್ಲೇನೋ ಒಂಥರ ಡಿಫಿಕಲ್ಟಿ ಇದೆ, ಒಂಥರ ಸಿಕ್ಕಾಕೊಂಡಿದೀವಿ ಅಂದಾಗ ಅಲ್ವಾ ಸರ್, ಅಲ್ಲಿಂದ ಬರಬೇಕು ಅಂತ ಟ್ರೈ ಮಾಡೋದು. ಚೆನ್ನಾಗಿದ್ದಾಗ ಯಾರೋ ಬರಬೇಕು ಅಂತ ಟ್ರೈ ಮಾಡ್ತಾರೆ, ಇಲ್ಲ. ಸೊ ಅಂದ್ರೆ ಏನರ್ಥ, ಏನೋ ಇದು ಕಷ್ಟದ ಒಂದು ಮೀನಿಂಗು, ಸಿಕ್ಕಾಕೊಂಡಿದೀವಿ, ಯಾವ್ದೋ ಒಳಗೆ ನುಸ್ಕೊಳ್ಕೊಂಡಿದೀವಿ ಅನ್ನೋದಿತ್ತು, ಯಾವ್ದೋ ಗಂಟಲ್ ಬಿದ್ದಿದೀವಿ ಅಂತ ಅಲ್ವಾ ಸರ್ ಅರ್ಥ. ಸೊ ಯಾವ್ದೋ ಗಂಟಲ್ ಸಿಕ್ಕಾಕೊಂಡಿದೀವಿ ಅಂತ, ಇದರಿಂದ ಹೊರಗೆ ಬರಬೇಕು, ಅದಕ್ಕೆ ಹಿ ಟ್ರೈಡ್ ಎ ಲಾಟ್ ಅಂತ. ಇಲ್ಲಿ ಏನ್ ಕೊಟ್ಟಿದ್ದೀವಿ ನಾವು, ಅಪೋಸಿಟ್, ಇದ್ರ ವಿರುದ್ಧ ಹೇಳ್ಬೇಕು ನಾವು. ವಿರುದ್ಧ ಅಂದ್ರೆ ಇದೇನೋ ಒಂದು ಗಂಟಿನಲ್ಲಿ ಅಥವಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಅಲ್ವಾ ಸರ್. ಇದರ ಅಪೋಸಿಟ್ ಏನು, ಅಪೋಸಿಟ್ ಕಾಂಪ್ಲಿಕೇಟೆಡ್ ಅಲ್ಲ, ಡಿಫಿಕಲ್ಟ್. ನೋಡಿ ಅದು ಸೇಮ್ ಮೀನಿಂಗ್ ಆಗುತ್ತೆ, ಕಾಂಪ್ಲಿಕೇಟೆಡ್ ಡಿಫಿಕಲ್ಟ್ ಅಂತ. ಸೊ ಸಿಂಪಲ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸಿಚುಯೇಷನ್, ಅಪೋಸಿಟ್ ವರ್ಡ್. ಅರ್ಥ ಆಗ್ತಿದೆಯಲ್ಲ. ಸೊ ಹಿಂಗ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ದ ವರ್ಡ್ ಇಸ್ ಆಪೋಸಿಟ್ ಮೀನಿಂಗ್. ನೋಡಿ ಇದು ಸೂಪರ್ ಕ್ವಶನ್. ಆಪೋಸಿಟ್ ವರ್ಡ್ ಗಳನ್ನು ಡಿಫಿಕಲ್ಟಿ ಮಾಡಿ ಹೆಂಗ್ ಕೇಳ್ಬೋದು ಅಂತ. ಇಲ್ಲಿ ನಿಮಗೆ ಅವನೇ ಆಪೋಸಿಟ್ ಮಾಡ್ಕೊಟ್ಟಿದ್ದಾನೆ. ನ್ಯಾಸ್ಟಿ, ಒಫೆನ್ಸಿವ್, ನೋವೈಸ್ ಅಂಡ್ ಎಕ್ಸ್ಪೀರಿಯನ್ಸ್ಡ್, ಮೆಟಲ್ ಅಂಡ್ ಕರೇಜ್, ಪ್ರೊಫ್ಯೂಸ್ ಅಂಡ್ ಲ್ಯಾವಿಶ್, ಅವನೇ ಕೊಟ್ಬಿಡಿದ ಆಪೋಸಿಟ್ ವರ್ಡ್. ಅದರಲ್ಲಿ ಕರೆಕ್ಟ್ ಯಾವುದು ಅಂತ, ಅಂದ್ರೆ ಇದು ಎಲ್ಲ ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಕರೆಕ್ಟ್ ಆಗಿರೋದು ಯಾವುದು ಅಂತ ಕೇಳ್ತಾ ಇರೋದು. ಈಗ ನ್ಯಾಸ್ಟಿ ಅಂತಂದ್ರೆ ಏನು, ಒಂಥರ ಚೆನ್ನಾಗಿಲ್ಲ, ಓಕೆ, ಗಲೀಜು ಅನ್ನೋ ರೀತಿ. ಅಫೆನ್ಸಿವ್ ಅಂದ್ರೆ ಒಂದ್ ರೀತಿ ವಿರುದ್ಧವಾಗಿ ತಗೊಳ್ಳೋದು ಅಂತ, ಇದಕ್ಕೂ ಸಂಬಂಧ ಇಲ್ಲ, ವಿರುದ್ಧ ಪದ, ತಪ್ಪಿದೆ. ಇದು ಕರೆಕ್ಟ್ ಆಗಿರೋದು ಹೇಳ್ಬೇಕಿಲ್ಲ. ಓಕೆ, ಲ್ಯಾವಿಶ್ ಅಂದ್ರೆ ಕೂಡ ನೀವು ಒಂಥರ ಸಮೃದ್ಧವಾಗಿ ಒಳ್ಳೆ ಶ್ರೀಮಂತ ಜೀವನ. ಪ್ರೊಫ್ಯೂಸ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಬರುತ್ತೆ. ಓಕೆ, ಇದು ಅಲ್ಲ. ಸೊ ಇಲ್ಲಿ ನೋವಾಯ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಇದು ಕರೆಕ್ಟ್. ಅಂದ್ರೆ ನೋವಾಯ್ಸ್ ಅಂತಕ್ಕಂಥದ್ದು ಅನಾನುಭವ ಅಂತ, ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಅನುಭವ ಇರತಕ್ಕಂಥವನು ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಕೊಡ್ತೀನಿ ಪ್ರತಿ ಒಂದಕ್ಕೂ ಅರ್ಥ ನೋಡಿ. ನ್ಯಾಸ್ಟಿ ಅಥವಾ ಡರ್ಟಿ ಅಂದ್ರೆ ಹೊಲಸಾಗಿದೆ. ಒಫೆನ್ಸಿವ್ ಅಂದ್ರೆ ಅಫೆನ್ಸ್, ಆಕ್ರಮಣಕಾರಿ ಅಂತ ಕರಿತೀವಿ. ನೋವಾಯ್ಸ್ ಅಂದ್ರೆ ಅನಾನುಭವಿ, ಎಕ್ಸ್ಪೀರಿಯನ್ಸ್ ಅನುಭವಿ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಆಪೋಸಿಟ್ ವರ್ಡ್ಗಳು ಅದೆರಡು. ಇದೆರಡು ಆಪೋಸಿಟ್ ವರ್ಡ್ ಆಗಕ್ಕೆ ಚಾನ್ಸೇ ಇಲ್ಲ ಇದು ಅಲ್ವಾ ಸರ್, ಇದಾಗಕ್ಕೆ ಚಾನ್ಸ್ ಇಲ್ಲ. ಈಗ ಮೆಟಲ್ ಅಂಡ್ ಕರೇಜ್ ಅಂತಿದೆ. ಮೆಟಲ್ ಅಂದ್ರೆ ಸ್ವಭಾವ, ಓಕೆ, ಕರೇಜ್ ಅಂದ್ರೆ ಧೈರ್ಯ. ಸೊ ಇದೆರಡು ಆಪೋಸಿಟ್ ಆಗತ್ತಾ, ಚಾನ್ಸ್ ಇಲ್ಲ. ಸೊ ಇದು ಆಗಲ್ಲ, ಇದು ಆಗಲ್ಲ. ಸೊ ಇದು ಕರೆಕ್ಟ್. ಈಗ ಪ್ರೊಫ್ಯೂಸ್ ಅಂದ್ರೆ ಸಮೃದ್ಧ, ಅತ್ಯಂತ ಚೆನ್ನಾಗಿದೆ, ಸಮೃದ್ಧ, ಅವನ ಹತ್ರ ಜಾಸ್ತಿ ಇದೆ ಅಂತ. ಲ್ಯಾವಿಶ್ ಅಂದ್ರೂ ಅದ್ದೂರಿ ಆಗಿದೆ ಅಂತ. ಸೊ ಇದು ಆಪೋಸಿಟ್ ಆಗಕ್ಕೆ ಸಮಾನಾರ್ಥಕ, ಆಪೋಸಿಟ್ ಆಗಲ್ಲ. ಸೊ ಆಪೋಸಿಟ್ ಯಾವುದು, ಆಪ್ಷನ್ 2. ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಸೊ ಈ ತರ ಕ್ವಶನ್ಸ್ ಡಿಫಿಕಲ್ಟೀಸ್ ಇತ್ತೀಚೆಗೆ ಬರ್ತವೆ. ನೀವು ಅಪೋಸಿಟ್ ವರ್ಡ್ಗಳು ಏನಿದೆ ಈಸಿ ಇರುತ್ತೆ ಅನ್ಕೊಂಡ್ರೆ, ಎಸ್ ಈಸಿನೂ ಇದೆ, ಡಿಫಿಕಲ್ಟೀಸು ಬರ್ಬೋದು ಎಕ್ಸಾಮ್ಗಳಲ್ಲಿ. ಈ ತರ ಇನ್ನೊಂದಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತೆ ಡಿಫಿಕಲ್ಟಿ ಎರಡು ಮಿಕ್ಸ್ಡ್ ಕ್ವಶನ್ಸ್ಗಳು ಡಿಫ್ರೆಂಟ್ ಪ್ಯಾಟರ್ನ್ ಕೇಳ್ತಾ ಇರ್ತಕ್ಕಂಥ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥದ್ದೆಲ್ಲ ತಗೊಂಡ್ಬರ್ತೀನಿ ಮುಂದೆ ವಿಡಿಯೋಗಳಲ್ಲಿ. ಅಂಡ್ KA ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು ಮ್ಯಾರಥಾನ್ ವಿಡಿಯೋಗಳು, ಅದರ ಪ್ಯಾಟರ್ನ್, ಅದರ ಒಂದು ಕಂಪ್ಲೀಟ್ ಫಾರ್ಮ್ಯಾಟ್ ಅಲ್ಲೇ ಪ್ರೀವಿಯಸ್ ಇದ್ದು ಕ್ವಶನ್ಸ್ಗಳನ್ನು ತಗೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋಗಳು ನೋಡಿ. ಇದು ನಿಮಗೆ ಎಕ್ಸಾಮ್ಗೆ ಸ್ಕೋರ್ ಬೂಸ್ಟರ್. ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ. ಹಾಗೆ ಗ್ರಾಮರ್ ವಿಡಿಯೋ ಲಿಂಕ್ ಕೊಡ್ತೀನಿ. ದಯವಿಟ್ಟು ಇದನ್ನು ಕೂಡ ತಗೊಂಡು ನೋಡ್ಕೋಬೇಕು, ಯಾಕಂದ್ರೆ ಗ್ರಾಮರ್ ಸಹ ಹೆಚ್ಚಾಗಿ ಕೇಳ್ತಾರೆ. ಸೊ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಹಾಗೆ ಇದೇ ರೀತಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ ನಿಮಗೆ ಅದೇ ಪ್ಯಾಟರ್ನ್ ಅಲ್ಲಿ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೇನೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.